ಕಳೆದ 2.5 ಗಂಟೆಯಿಂದ ಸಮೀರನಿಗೆ ಗ್ರಿಪ್. ತನಿಖಾಧಿಕಾರಿ ನಾಗೇಶ್ರಿಂದ ಸಮೀರ್ ವಿಚಾರಣೆ ನಡೀತಾ ಇದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಾಲು ಸಾಲು ಪ್ರಶ್ನೆ. ಸಮೀರನ ಬೆವರಿಳಿಸುತ್ತಿದ್ದಾರೆ ಪೊಲೀಸರು. ಯೂಟ್ಯೂಬ್ ಚಾನೆಲ್ ಹಾಗೂ ವಿಡಿಯೋ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ವಿಡಿಯೋ ಚಿತ್ರೀಕರಿಸಿದ್ಯಾರು, ಎಡಿಟ್ ಮಾಡಿದ್ಯಾರು, AI ವಿಡಿಯೋ ಹಿಂದಿನ ಉದ್ದೇಶವಾದರೂ ಏನು ಅಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಇದರ ಜೊತೆಗೆ ಜನರಲ್ಲಿ ದ್ವೇಷ ಹುಟ್ಟಿಸೋದಕ್ಕೆ ಉದ್ದೇಶ ಏನಾದರೂ ಇತ್ತಾ, ಉದ್ದೇಶಿಸಿದ್ದೀರಾ, ವಿಡಿಯೋ ಮಾಡಲು ನಿಮಗೆ ಹೇಳಿದ್ಯಾರು, ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರ ಎಲ್ಲಿವೆ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ದೂತ ಚಾನೆಲ್ ಜೊತೆ ಯಾರ್ಯಾರು ಭಾಗಿಯಾಗಿದ್ದಾರೆ, ಎಲ್ಲ ಪ್ರಶ್ನೆಗಳಿಗೆ ಸಮೀರ್ ಉತ್ತರವನ್ನ ಕೊಡಬೇಕಾಗಿದೆ. ಸಾಲು ಸಾಲು ಪ್ರಶ್ನೆಗಳನ್ನ ಸಮೀರ್ಗೆ ಕೇಳಲಾಗ್ತಾ ಇದೆ. ಮೊದಲನೆಯ ಬಾರಿ ವಿಚಾರಣೆಗೆ ಹಾಜರಾದಂಥದ್ದು ಸಮೀರ್. 2.5 ಗಂಟೆಯಿಂದ ಸಮೀರನ ವಿಚಾರಣೆ ನಡೀತಾ ಇದೆ, ಗ್ರಿಲ್ ನಡೀತಾ ಇದೆ. ತನಿಖಾಧಿಕಾರಿ ನಾಗೇಶ್ರಿಂದ ಸಮೀರ್ ವಿಚಾರಣೆ ಆಗ್ತಾ ಇದೆ. ಎಸ್ ಭರತ್, ನಾವು ಗಮನಿಸ್ತಾ ಇದ್ದೀವಿ ಸಮೀರ ವಿಚಾರಣೆಗೆ ಹಾಜರಾಗಿರುವಂಥದ್ದು 2.5 ಗಂಟೆಯಿಂದಲೂ ಕೂಡ ಆತನ ವಿಚಾರಣೆ ನಡೀತಾ ಇದೆ. ಈ ಹಿಂದೆಯೂ ಕೂಡ ನೋಟಿಸ್ ಕೊಡಲಾಗಿತ್ತು, ಆದರೆ ವಿಚಾರಣೆಗೆ ಬಂದಿರಲಿಲ್ಲ. ಯಾವಾಗ ಕೋರ್ಟ್ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡ್ತೋ ವಿಚಾರಣೆಗೆ ಹಾಜರಾಗಬೇಕು ಅಂತ, ಸೊ ಆ ಸೂಚನೆಯ ಹಿನ್ನೆಲೆಯಲ್ಲಿ ಈಗ ಸಮೀರ್ನ ವಿಚಾರಣೆ, ಸಮೀರ್ ಬಂದಿರುವಂಥದ್ದು ಏನಾಗ್ತಾ ಇದೆ, ಏನೆಲ್ಲ ಪ್ರಶ್ನೆಗಳನ್ನ ಆತನಿಗೆ ಕೇಳಲಾಗ್ತಾ ಇದೆ, ಏನಾದರೂ ಇನ್ಫಾರ್ಮೇಶನ್? ವೀಣಾ, ಹೌದು, ಮಧ್ಯಾಹ್ನ 1 ಗಂಟೆಯಿಂದ ಈಗ ಸಮಯ 5 ಗಂಟೆ ಆಗ್ತಾ ಬಂತು. ನಿರಂತರ 4 ಗಂಟೆಗಳಿಂದ ಆತನ ವಿಚಾರಣೆ ನಡೀತಾ ಇದೆ. ಅನೇಕ ರೀತಿಯಾದಂಥ ಪ್ರಶ್ನೆಗಳನ್ನು ಆತನಿಗೆ ಕೇಳಲಾಗ್ತಾ ಇದೆ. ಯಾಕಂದ್ರೆ ಸೆಕ್ಷನ್, ಆತನ ವಿರುದ್ಧ ಹಾಕಿದಂಥ 3 ಸೆಕ್ಷನ್ಗಳು 194, 240 ಮತ್ತು 353 1A ಏನಿದೆ, ಆ ಸೆಕ್ಷನ್ಗಳ ಅಡಿಯಲ್ಲಿ ಯಾವ ಆರೋಪಗಳನ್ನು ಆತನ ಮೇಲೆ ಹೊರಿಸಲಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದ ಮಾಹಿತಿಗಳನ್ನು ಕಲೆ ಹಾಕಲಾಗಿರುವಂಥದ್ದು. ಅದರ ಜೊತೆಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ 311A ಹೇಳುವ ಪ್ರಕಾರ ಯಾವುದೇ ಈ ರೀತಿಯ ಪ್ರಕರಣಗಳಲ್ಲಿ ಮೂಲವಾಗಿ ಆತನ ವಾಯ್ಸ್ ಸ್ಯಾಂಪಲ್ಗಳನ್ನು ಪಡ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಅಂದ್ರೆ ಮ್ಯಾಜಿಸ್ಟ್ರೇಟ್ ಅನುಮತಿ ಇದ್ದಾಗ ಮಾತ್ರ ಪೊಲೀಸರಿಗೆ ಈ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನು ಪಡೆಯುವ ಅವಕಾಶಗಳಿರುವಂತದ್ದು. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 311A ಪ್ರಕಾರ ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನ ಪಡೆದು ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡ್ಕೊಳ್ಳಲಾಗ್ತಾ ಇದೆ. ಇಲ್ಲಿ ಗಮನಿಸಬೇಕು, ಒಬ್ಬನ ವಾಯ್ಸ್ ಸ್ಯಾಂಪಲ್ ಅನ್ನು ಪಡೆಯುವಾಗ ಕೇವಲ ನ್ಯಾಯಾಲಯದ ಆದೇಶ ಮಾತ್ರ ಇದ್ರೆ ಸಾಕು, ಅದಕ್ಕೆ ಆ ಆರೋಪಿಯ ಒಪ್ಪಿಗೆಗಳ ಅವಶ್ಯಕತೆಗಳು ಇರೋದಿಲ್ಲ. ಹಾಗಾಗಿ ಆತ ಏನು 23 ನಿಮಿಷಗಳ ಕಾಲ ಮಾಡಿದಂತಹ ವಿಡಿಯೋ ಏನಿದೆ ಅದರ ಸೇಮ್ ಟು ಸೇಮ್ ಯಥಾವತ್ ಸ್ಕ್ರಿಪ್ಟ್ ಅನ್ನ ಮತ್ತೆ ಆತನಿಂದ ಓದಿಸುವಂತದ್ದು ಮತ್ತು 2-3 ಬಾರಿ ಅದೇ ರೀತಿಯಾಗಿ ಆತನಿಂದ ಓದಿಸಿ ಅದನ್ನ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ಯಾಕಂದ್ರೆ ಆ 3 ವಿಡಿಯೋ ಆಡಿಯೋ ಸ್ಯಾಂಪಲ್ಗಳೇನಿದೆ, ಸ್ಯಾಂಪಲ್ಗಳೇನಿದೆ ಅದನ್ನ ಫೊರೆನ್ಸಿಕ್ಗೆ ಕಳಿಸಿ, ಅಂದ್ರೆ ಈ ಒಂದು ಪ್ರಕರಣ ಕೋರ್ಟಿನ ಹಂತಕ್ಕೆ ಬರುವಂತ ಸಂದರ್ಭದಲ್ಲಿ ಆತ ಮತ್ತೆ ಅಲ್ಲಿ ಹೇಳಬಹುದು, ಈ ವಿಡಿಯೋ ನನಗೆ ಸಂಬಂಧಿಸಿದಲ್ಲ, ನಾನು ಅದರ ಆ ವಿಡಿಯೋವನ್ನೇ ಮಾಡಿಲ್ಲ ಅನ್ನುವಂಥ ವಾದಗಳನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಡಿಫೆನ್ಸ್ಗಾಗಿ ಮಾಡ್ಕೊಳ್ತಾರೆ. ಇಂತಹ ಸಂದರ್ಭಗಳಲ್ಲಿ ಅವರ ವಾಯ್ಸ್ ಸ್ಯಾಂಪಲ್ಗಳನ್ನು ತೆಗೆದಿಟ್ಟುಕೊಳ್ಳುವಂಥದ್ದು ಮತ್ತು ಅದನ್ನ ಆತನ ವಾಯ್ಸ್ಗೆ ಮ್ಯಾಚ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಫೊರೆನ್ಸಿಕ್ ಎವಿಡೆನ್ಸ್ಗಳು ಅವರಿಗೆ ಸಿಗುತ್ತೆ. ಹಾಗಾಗಿ ಆತನ ತನಿಖೆಯ ವಿಚಾರಣೆಯ ಹಂತದಲ್ಲೇ ಈ ಪ್ರಕ್ರಿಯೆಗಳನ್ನು ಅವರು ಪೂರ್ಣಗೊಳಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.